ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಸಾಕಷ್ಟು ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ಬ್ರಹ್ಮೋತ್ಸವ ಮತ್ತು ವೈಕುಂಠ ಏಕಾದಶಿ ಬಗ್ಗೆ ಮಾಹಿತಿ ಕೊಡಿ ಅಂತ. ಹಾಗೆ ಯಾವ ಥರದ ಟಿಕೆಟ್ಸ್ ಮತ್ತು ಯಾವಾಗ ಈ ಬ್ರಹ್ಮೋತ್ಸವ ಮತ್ತು ವೈಕುಂಠ ಏಕಾದಶಿ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ. ಅವ್ರಿಗಾಗಿ ಈ ವಿಡಿಯೋನಲ್ಲಿ ನಿಮಗೆ ಎಲ್ಲ ಡೀಟೇಲ್ನ ಕೊಡ್ತೀನಿ. ಹಾಗಾಗಿ ನೀವು ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲಿಗೆ ಶ್ರೀವಾರಿ ಬ್ರಹ್ಮೋತ್ಸವ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮೋತ್ಸವ ಅಂದರೆ ಇದು ವರ್ಷಕ್ಕೆ ಒಮ್ಮೆ ನಡೆಯೋ ಉತ್ಸವ ಆಗಿರುತ್ತೆ. ಯಾವಾಗೆಲ್ಲ ಅಧಿಕ ಮಾಸ ಬರುತ್ತೋ ಆವಾಗ 2 ಬಾರಿ ಉತ್ಸವಗಳು ನೆರವೇರುತ್ತೆ. ಮೊದಲನೇದನ್ನ ಸಾಲಕಟ್ಲ ಬ್ರಹ್ಮೋತ್ಸವ ಅಂತ ಕರೀತಾರೆ, ಹಾಗೆ ಇನ್ನೊಂದು ನವರಾತ್ರಿ ಬ್ರಹ್ಮೋತ್ಸವ ಅಂತ ಕರೀತಾರೆ. ಆದರೆ ಈ ವರ್ಷ ಅಧಿಕ ಮಾಸ ಬರದೇ ಇರೋ ಕಾರಣ ಒಂದೇ ಬ್ರಹ್ಮೋತ್ಸವ ಇರುತ್ತೆ, ಅದು ನವರಾತ್ರಿ ಬ್ರಹ್ಮೋತ್ಸವ. ಬ್ರಹ್ಮೋತ್ಸವ ಅಕ್ಟೋಬರ್ 4ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ 4ನೇ ತಾರೀಕು ಧ್ವಜಾವರೋಹಣದೊಂದಿಗೆ ಈ ಬ್ರಹ್ಮೋತ್ಸವ ಪ್ರಾರಂಭವಾಗುತ್ತೆ. ಈ 9 ದಿನಗಳ ಕಾಲ ತಿರುಮಲದಲ್ಲಿ ವಿಶೇಷವಾದ ಉತ್ಸವಗಳಿರುತ್ತೆ. ಮಧ್ಯಾಹ್ನ ಒಂದು ಥರ ಉತ್ಸವ ಇರುತ್ತೆ, ಹಾಗೆ ಸಂಜೆ ಒಂದು ಥರ ಉತ್ಸವ ಇರುತ್ತೆ. ವಿವಿಧ ವಾಹನಗಳಲ್ಲಿ ಶ್ರೀನಿವಾಸ ದೇವರನ್ನ 4 ಮಾಡವೀದಿಗಳು, ದೇವಸ್ಥಾನದ ಸುತ್ತ 4 ಬೀದಿಗಳನ್ನ ಮಾಡವೀದಿಗಳು ಅಂತ ಕರೀತಾರೆ. ಈ 4 ಮಾಡವೀದಿಗಳಲ್ಲಿ ವಿಶೇಷವಾದ ಉತ್ಸವ ಇರುತ್ತೆ. ಅದನ್ನು ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಹಾಗೆ ದೇವಸ್ಥಾನದೊಳಗೆ ಕೂಡ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿರ್ತಾರೆ. ಲಕ್ಷಾಂತರ ಜನ ತಿರುಮಲಕ್ಕೆ ಈ ಸಮಯದಲ್ಲಿ ಶ್ರೀನಿವಾಸನ ಉತ್ಸವ ನೋಡಿಕೊಂಡು ಹಾಗೆ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾರೆ. ಇದರ ಟಿಕೆಟ್ಸ್ ಕೂಡ ನಿಮಗೆ ಆನ್ಲೈನಲ್ಲಿ ಬಿಡ್ತಾರೆ. ಬ್ರಹ್ಮೋತ್ಸವಕ್ಕೆ ಸಪ್ರೇಟಾಗಿ ಯಾವುದೇ ರೀತಿ ಟಿಕೆಟ್ಸ್ ಇರೋದಿಲ್ಲ. ನಾರ್ಮಲ್ ಆಗಿ ನೀವು 300 ರೂಪೀಸ್ ಟಿಕೆಟ್ನ ನೀವು ಬುಕ್ ಮಾಡಿಕೊಂಡ್ರೆ ಈ ಬ್ರಹ್ಮೋತ್ಸವ ದಿನಗಳಲ್ಲಿ ಇದ್ದರೆ ನೀವು ಹೊರಗಡೆ ಉತ್ಸವ ಕೂಡ ವೀಕ್ಷಿಸ್ಬೋದು. ಅದಾದ ನಂತರ ಒಳಗಡೆ ನೀವು ದೇವರ ದರ್ಶನ ಕೂಡ ಅತಿ ಸುಲಭವಾಗಿ ಮಾಡ್ಕೋಬೋದು. ಹಾಗಾಗಿ ಯಾರೆಲ್ಲ ಈ ಬ್ರಹ್ಮೋತ್ಸವದ ಟೈಮ್ನಲ್ಲಿ ಬುಕ್ ಮಾಡ್ಕೋಬೇಕು ಅಂತಿದ್ದೀರೋ ಅವರು 300 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇನ್ನು ಬ್ರಹ್ಮೋತ್ಸವದಲ್ಲಿ ವಿಶೇಷವಾದ ಉತ್ಸವ ಅಂದರೆ ಅದುವೇ ಗರುಡ ವಾಹನ ಸೇವೆ. ಈ ಗರುಡ ವಾಹನ ಸೇವೆಗೆ ಎಲ್ಲ ಬ್ರಹ್ಮೋತ್ಸವಕ್ಕೆ ಸ್ವಲ್ಪ ಜನ ಬಂದರೆ ಈ ಗರುಡ ವಾಹನಕ್ಕೆ ಮಾತ್ರ ಆದರೂ ಡಬಲ್ ಜನ ಬರ್ತಾರೆ, ಅಷ್ಟು ರಶ್ ಇರುತ್ತೆ ಗರುಡ ವಾಹನಕ್ಕೆ. ಈ ಗರುಡ ವಾಹನ ನೈಟ್ ನಡೆಯುತ್ತೆ. ಈ ವಿಶೇಷವಾದ ಗರುಡ ವಾಹನ ಅಕ್ಟೋಬರ್ 8ನೇ ತಾರೀಕು ಸಾಯಂಕಾಲ ಇರುತ್ತೆ. ಸಾಕಷ್ಟು ಲಕ್ಷಾಂತರ ಜನ ಈ ಗರುಡ ವಾಹನಕ್ಕೆ ಅಂತ ಬರ್ತಾರೆ. ಹಾಗಾಗಿ ನೀವು ಆ ಟೈಮ್ನಲ್ಲಿ ಏನಾದರೂ ತಿರುಮಲಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ನೀವು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ದರ್ಶನ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನೀವು ಸಾಕಷ್ಟು ಕಷ್ಟಪಡಬೇಕಾಗಿರುತ್ತೆ. ಗರುಡ ವಾಹನ ಹಿಂದಿನ ದಿನ ಮತ್ತು ನೆಕ್ಸ್ಟ್ ಡೇ 26 ಅವರು 40 ಅವರು ಆ ಥರ ನಿಮಗೆ ಎಷ್ಟು ಅವರ್ಸ್ ಹಿಡಿಯುತ್ತೆ ಅಂತಲೇ ಹೇಳೋದಕ್ಕೆ ಬರೋಲ್ಲ ದರ್ಶನಕ್ಕೆ. ತುಂಬ ಕ್ಯೂ ಲೈನ್ಸ್ ತುಂಬ ಬೆಳೆದು ಬಿಡುತ್ತೆ. ಹಾಗಾಗಿ ನೀವು 300 ರೂಪೀಸ್ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಈಸಿಯಾಗಿ ದರ್ಶನ ಆಗುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಈ ಟೈಮ್ನಲ್ಲಿ ಯಾವುದೇ ರೀತಿಯ ಸೇವೆಗಳಿರೋದಿಲ್ಲ. ಈ ಬ್ರಹ್ಮೋತ್ಸವ ಟೈಮ್ನಲ್ಲಿ ಯಾವುದೇ ರೀತಿ ಸೇವೆಗಳಿರೋದಿಲ್ಲ. ಹಾಗಾಗಿ ನಿಮ್ಗೆ ಆಪ್ಷನ್ ಇರೋದೇ 300 ರೂಪೀಸ್ ಟಿಕೆಟ್. ಅದನ್ನು ನೀವು ಬುಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ದರ್ಶನ ಆಗುತ್ತೆ. ಇನ್ನು ಅಕ್ಟೋಬರ್ 11ನೇ ತಾರೀಕು ಶ್ರೀವಾರಿ ರಥೋತ್ಸವ ಇರುತ್ತೆ. ರಥೋತ್ಸವಕ್ಕೂ ಕೂಡ ಸಾಕಷ್ಟು ಜನ ಬರ್ತಾರೆ. ನೀವು ರಥೋತ್ಸವದಲ್ಲಿ ಪಾಲ್ಗೊಳ್ಬೋದು ಆ ಟೈಮ್ನಲ್ಲಿ ಏನಾದರೂ ನೀವು ತಿರುಮಲಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರೆ. ಮತ್ತು ಇನ್ನು ಅಕ್ಟೋಬರ್ 12ನೇ ತಾರೀಕು ಧ್ವಜ ಅವರೋಹಣದೊಂದಿಗೆ ಪರಿಸಮಾಪ್ತಿ ಆಗುತ್ತೆ. ಈ ಎಲ್ಲ ಟಿಕೆಟ್ಗಳು ನಿಮಗೆ ನೆಕ್ಸ್ಟ್ ಮಂತ್ ಅಂದರೆ ಇವಾಗ ಜೂನ್ ತಿಂಗಳು ಅಲ್ವಾ, ಸೆಪ್ಟೆಂಬರ್ ತಿಂಗಳಿಗೆ ರಿಲೀಸ್ ಮಾಡ್ತಾರೆ. ನಿಮಗೆ ಜುಲೈ ತಿಂಗಳಿನಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಿಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇನ್ನು ತಿರುಮಲದಲ್ಲಿ ವೈಕುಂಠ ಏಕಾದಶಿ ಜನವರಿ 10ನೇ ತಾರೀಕು ಇರುತ್ತೆ. ವೈಕುಂಠ ಏಕಾದಶಿ 10ನೇ ತಾರೀಕು ಆದರೆ ಮುಕ್ಕೋಟಿ ದ್ವಾದಶಿ 11ನೇ ತಾರೀಕು ಇರುತ್ತೆ. 10 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನ ಇರುತ್ತೆ. ಜನವರಿ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ 10 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನ ಇರುತ್ತೆ. ತಿರುಮಲದಲ್ಲಿ ವೈಕುಂಠ ದ್ವಾರ ಅಂದರೆ ಒಂದು ವಿಶೇಷವಾದ ದ್ವಾರ ಇರುತ್ತೆ. ಅದನ್ನು ವೈಕುಂಠ ಪ್ರದಕ್ಷಿಣ ಅಂತ ಕರೀತಾರೆ. ಇದು ವರ್ಷಕ್ಕೆ ಕೇವಲ 10 ದಿನಗಳ ಕಾಲ ಮಾತ್ರ ಓಪನ್ ಇರುತ್ತೆ. ಈ ಸಮಯದಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯ ಆರ್ಜಿತ ಸೇವೆಗಳು ಇರೋದಿಲ್ಲ. ಹಾಗಾಗಿ 300 ರೂಪೀಸ್ ಟಿಕೆಟ್ ಇರುತ್ತೆ. ಅದ್ರ ಜೊತೆಗೆ ಎಂದಿನಂತೆ SSD ಟೋಕನ್ಸ್ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಅದರ ಎಲ್ಲ ಟಿಕೆಟ್ಗಳನ್ನ ನೀವು ಹತ್ತಿರ ಬಂದಾಗ ಯಾವ ಡೇಟಿಗೆ ಅನೌನ್ಸ್ ಮಾಡ್ತಾರೆ ಅನ್ನೋ ಎಲ್ಲ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಇನ್ನು 300 ರೂಪೀಸ್ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ನ ಅಕ್ಟೋಬರ್ನಲ್ಲಿ ಬಿಡುವ ಸಾಧ್ಯತೆಗಳಿದೆ. ಒಂದು ಬಾರಿ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹಾಗೆ ಈಗ ಸೆಪ್ಟೆಂಬರ್ ತಿಂಗಳ ಎಲ್ಲ ಟಿಕೆಟ್ಗಳು ಒಂದೊಂದಾಗಿ ರಿಲೀಸ್ ಆಗುತ್ತೆ. 18ನೇ ತಾರೀಕಿನಿಂದ ಪ್ರಾರಂಭವಾಗಿ ಒಂದಾದ್ಮೇಲೆ ಒಂದು ರಿಲೀಸ್ ಆಗುತ್ತೆ. ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಮೊದಲಿಗೆ ಲಕ್ಕಿ ಡಿಪ್ ಟಿಕೆಟ್ಸ್ನ ಬಿಡ್ತಾರೆ. ಈ ಲಕ್ಕಿ ಡಿಪ್ನಲ್ಲಿ ಸುಪ್ರಭಾತ, ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನ ಟಿಕೆಟ್ಸ್, ಯಾವುದನ್ನ ಫ್ರಂಟ್ ಡೋರ್ ಸೇವಾ ಅಂತ ಕರೀತಾರೋ ಈ ಟಿಕೆಟ್ಸ್ಗಳನ್ನ ಬಿಡ್ತಾರೆ.
ಅದಾದ ನಂತರ ಉತ್ಸವ ಮೂರ್ತಿಗೆ ನೆರವೇರುವ ಕಲ್ಯಾಣೋತ್ಸವ, ಆಜಿತ ಬ್ರಹ್ಮೋತ್ಸವ, ಹಾಗೆ ಸಹಸ್ರ ದೀಪಾಲಂಕರಣ ಸೇವಾ ಮತ್ತು ಊಂಜಲ್ ಸೇವಾ ಈ ಟಿಕೆಟ್ಗಳು ಬಿಡ್ತಾರೆ. ಅದಾದ ನಂತರ ನಿಮಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ಗಳನ್ನ ಬಿಡ್ತಾರೆ. ಅದಾದ ನಂತರ ಸೀನಿಯರ್ ಸಿಟಿಸನ್ ಟಿಕೆಟ್ಸ್, ಅದಾದಮೇಲೆ 300 ರೂಪೀಸ್ ಟಿಕೆಟ್, ಎಲ್ಲ ಟಿಕೆಟ್ಸ್ಗಳು ಕಂಟಿನ್ಯೂಸ್ ಆಗಿ ಒಂದಾದಮೇಲೆ ಒಂದು ಬಿಡ್ತಾರೆ. ಒಂದು ಬಾರಿ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾ ಬರ್ತೀವಿ. ನಿಮ್ಗೆ ಯಾರಿಗಾದರೂ ಪ್ಲ್ಯಾನ್ ಇದ್ದರೆ ನೀವು ಅದನ್ನು ಬುಕ್ ಮಾಡ್ಕೋಬೋದು. ಸದ್ಯಕ್ಕೆ ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.